ಅವರೆಲ್ಲ ಒಂದೇ ವಯಸ್ಸಿನ ವಿದ್ಯಾರ್ಥಿಗಳು. ಓದೋದನ್ನ ಬಿಟ್ಟು ಅಡ್ಡದಾರಿ ಹಿಡಿದವರು ತಮ್ಮ ಸ್ನೇಹಿತೆಯ ಬದುಕನ್ನೇ ಸರ್ವನಾಶ ಮಾಡಿದ್ದಾರೆ. ಪಾರ್ಟಿ ಮಾಡೋಣ ಬಾ ಅಂತ ಕರ್ಕೊಂಡು ಹೋಗಿ ಕಾಮದ ಕಣ್ಣು ಹಾಕಿದ್ದಾರೆ. ಪಾರ್ಟಿ ಮೂಡ್ ಹಾಳು ಮಾಡಿದ್ರು ಹೆಣ್ಮಗ್ಳ ಬಾಳು. ಅಪ್ರಾಪ್ತೆ ಮೇಲೆ ಅಪ್ರಾಪ್ತರ ಅಟ್ಟಹಾಸ. ಇಂದಿನ ಯುವಕರೇ ಮುಂದಿನ ಪ್ರಜೆಗಳು ಅಂತಾರೆ. ಆದ್ರೆ ಕೆಲ ಯುವಕರು ಹಿಡಿತಿರೋ ಹಾದಿ ನೋಡಿದ್ರೆ ಸಮಾಜ ಎತ್ತ ಸಾಕ್ತಿದೆ ಅನ್ನೋ ಭಯ ಶುರುವಾಗುತ್ತೆ. ಇನ್ನೂ ಮೀಸೆ ಚಿಗುರಿಲ್ಲ, 21 ವರ್ಷವೂ ತುಂಬಿಲ್ಲ. ಶಾಲೆ ಕಾಲೇಜಿಗೆ ಹೋಗಿ ಒಂದೊಳ್ಳೆ ಬದುಕು ರೂಪಿಸಿಕೊಳ್ಬೇಕಿದ್ದವರು ಕಾಮ ಕಿರಾತಕರಾಗ್ತಿದ್ದಾರೆ. ಕಾಲೇಜ್ಗೆ ರಜೆ ಇದೆ ಅಂತ ಪಾರ್ಟಿ ಮಾಡೋದಕ್ಕೆ ಹೋದವರು ಅಪ್ರಾಪ್ತ ಹೆಣ್ಮಗಳ ಬಾಳನ್ನೇ ಹಾಳು ಮಾಡಿದ್ದಾರೆ. ಬೆಳಗಾವಿಯ 4 ವಿದ್ಯಾರ್ಥಿಗಳು ಕಾಲೇಜ್ಗೆ ರಜೆ ಇದೆ ಅಂತ ಪಾರ್ಟಿ ಮಾಡೋದಕ್ಕೆ ಹೋಗಿದ್ದಾರೆ. ಈ ವೇಳೆ ಅಪ್ರಾಪ್ತ ಬಾಲಕಿಯನ್ನು ಕರ್ಕೊಂಡು ಹೋಗಿದ್ರು. ಒಂದಿಷ್ಟು ಹೊತ್ತು ಚೆನ್ನಾಗಿದ್ದವರು ಅಪ್ರಾಪ್ತಳ ಮೇಲೆ ಕಾಮದ ಕಣ್ಣು ಹಾಕಿದ್ದಾರೆ. ನಂತರ ಅಲ್ಲೇ ರೂಮ್ ಬುಕ್ ಮಾಡೋದಕ್ಕೆ ಹುಡುಕಾಡಿದ್ದಾರೆ. ಈ ವೇಳೆ ಸಾಕಿಬ್ ಅನ್ನೋ ಯುವಕ ರೂಮ್ ಬುಕ್ ಮಾಡೋದಕ್ಕೆ ಸಹಾಯ ಮಾಡಿದ್ದಾನೆ. ಈತನ ಸಹಾಯ ಪಡೆದ ಕಾಮುಕರು ಅಪ್ರಾಪ್ತಳ ಮೇಲೆ ಮುಗಿಬಿದ್ದಿದ್ದಾರೆ. ಸಂಜೆ ಆಗ್ತಿದ್ದಂತೆ ಎಲ್ಲರೂ ಮನೆ ಸೇರ್ಕೊಂಡಿದ್ರು. ಭಯದಲ್ಲಿದ್ದ ಬಾಲಕಿ ಯಾರಿಗೂ ಸುದ್ದಿ ಹೇಳಿರ್ಲಿಲ್ಲ. ಆದ್ರೆ ಬಾಲಕಿಯ ಕೊರಡಲ್ಲಿದ್ದ ಚೈನ್ ಮಿಸ್ ಆಗಿತ್ತು. ಇದನ್ನ ನೋಡಿದ ಪೋಷಕರು ಮಗಳನ್ನ ವಿಚಾರಿಸಿದ್ದಾರೆ. ಆಗ ಅಸಲಿ ಸತ್ಯ ಬಾಯಿ ಬಿಟ್ಟಿದ್ದಾಳೆ. ಹೆಣ್ಣೆತ್ತವರು ಪೊಲೀಸ್ ಠಾಣೆ ಮೆಟ್ಟಿಲೇರ್ತಿದ್ದಂತೆ ಇಬ್ಬರು ಆರೋಪಿಗಳು ಎಸ್ಕೇಪ್ ಆಗಿದ್ದು, ರೂಮ್ ಬುಕ್ ಮಾಡಲು ಸಹಾಯ ಮಾಡಿದವನ ಜೊತೆ ಮತ್ತೊಬ್ಬ ಲಾಕ್ ಆಗಿದ್ದಾನೆ. ಅಪ್ರಾಪ್ತರ ಗುಂಪಲ್ಲಿ ಸಿಪಿಐ ಮುಖಂಡನ ಮಗನೂ ಇರೋದು ಗೊತ್ತಾಗಿದ್ದು ಪೊಲೀಸರು ಬಲೆ ಬೀಸಿದ್ದಾರೆ. ಸೆಕ್ಷನ್ 137 ಸಬ್ ಕ್ಲಾಸ್ 2 309 70 352 ಮತ್ತು ಪೋಸ್ಕೋ ಆ್ಯಕ್ಟ್ ಪ್ರಕಾರ ಸೆಕ್ಷನ್ 4 ಮತ್ತು 6 and 7 ರಿಜಿಸ್ಟರ್ ಆಗಿದೆ. ಇದರಲ್ಲಿ ವಿಕ್ಟಿಮ್ ಒಬ್ಬರು ಮೈನರ್ ಇದ್ದಾರೆ ಮತ್ತು ಆರೋಪಿಗಳು ಕೂಡ ಮೈನರ್ ಇದ್ದಾರೆ. ಮತ್ತು ಅದರ ನಂತರ ಆರೋಪಿಗಳು ಕೂಡ ನಾವು ಅರೆಸ್ಟ್ ಮಾಡಿದ್ವಿ. ಒಟ್ನಲ್ಲಿ ಪಾರ್ಟಿ ಮಾಡೋದಕ್ಕೆ ಅಂತ ಹೋದವರು ಹೆಣ್ಮಗಳ ಮೇಲೆ ಕಣ್ಣಾಕಿ ಕಂಬಿ ಹಿಂದೆ ಸೇರಿದ್ದಾರೆ. ಚಂದ್ರಕಾಂತ್ ಸುಗಂಧಿ, ನ್ಯೂಸ್ 18 ಬೆಳಗಾವಿ. ಪಂಜಾಬ್ನಲ್ಲಿ ಪ್ರಾಣ ಬಿಟ್ಟ ಆಕಾಂಕ್ಷಾ ಕೇಸ್ನ ತನಿಖೆ ಚುರುಕಾಗಿದೆ. ಇಂಜಿನಿಯರ್ ಪ್ರಾಣ ಬಿಡ್ತಾ ಇದ್ದಂತೆ ನಾಪತ್ತೆ ಆಗಿದ್ದ ಪ್ರೊಫೆಸರ್ ಕೂಡ ಅಂಧರಾಗಿದ್ದಾನೆ. ಆದ್ರೀಗ ಕಾಲೇಜ್ನ ಸಿಸಿಟಿವಿ ಮೇಲೆ ಅನುಮಾನ ಶುರುವಾಗಿದೆ. ಸತ್ತು 3 ದಿನ ಆದ್ರೂ ಆಕಾಂಕ್ಷಾ ಸಾವು ನಿಗೂಢ. ಪ್ರೊಫೆಸರ್ ಅರೆಸ್ಟ್, ಕೊಡ್ತಿಲ್ಲ ಸಿಸಿಟಿವಿ ಫುಟೇಜ್. ಧರ್ಮಸ್ಥಳದ ಆಕಾಂಕ್ಷಾ ಸಾವಿನ ಪ್ರಕರಣ ದಿನೇ ದಿನೇ ಕಗ್ಗಂಟಾಗ್ತಿದೆ. 2 ದಿನದಿಂದ ಎಫ್ಐಆರ್ ಹಾಕೋದಕ್ಕೆ ಹಿಂದೆ ಮುಂದೆ ನೋಡ್ತಿದ್ದ ಪಂಜಾಬ್ ಪೊಲೀಸರು ಕೊನೆಗೂ ಕೇಸ್ ಹಾಕಿದ್ದಾರೆ. ಇದರ ಜೊತೆಗೆ ಆಕಾಂಕ್ಷಾ ಸಾವನ್ನಪ್ತಾ ಇದ್ದಂತೆ ತಲೆಮರೆಸಿಕೊಂಡಿದ್ದ 2 ಮಕ್ಕಳ ತಂದೆ ಪ್ರೊಫೆಸರ್ ಮ್ಯಾಥ್ಯೂ ಕೂಡ ಅಂಧರಾಗಿದ್ದಾನೆ. ಆದರೆ ಸತ್ಯ ಹೇಳಬೇಕಿದ್ದ ಸಿಸಿಟಿವಿಗಳು ಮಾತ್ರ ಮಂಗಮಾಯವಾಗಿವೆ. ಸಿಸಿಟಿವಿ ಕೊಡೋದಕ್ಕೆ ಪೊಲೀಸರ ಜೊತೆ ಕಾಲೇಜು ಸಿಬ್ಬಂದಿಯೂ ಕಳ್ಳಾಟ ಆಡ್ತಿದ್ದಾರಂತೆ. ಇಂಜಿನಿಯರ್ ಆಕಾಂಕ್ಷಾ ಸಾವನ್ನಪ್ಪಿ 3 ದಿನವೇ ಆಗೋಯಿತು. ಇನ್ನೂ ಸರಿಯಾಗಿ ತನಿಖೆಯೇ ಶುರುವಾಗಿರಲಿಲ್ಲ. ಯಾವಾಗ ಆಕಾಂಕ್ಷಾ ಹೆತ್ತವರು ಪಟ್ಟು ಹಿಡಿದ್ರೋ ಪಂಜಾಬ್ ಪೊಲೀಸರು ಅಖಾಡಕ್ಕಿಳಿದಿದ್ದಾರೆ. ಜೊತೆಗೆ ರಾಜ್ಯ ಸರ್ಕಾರದಿಂದಲೂ ಪಂಜಾಬ್ ಸರ್ಕಾರಕ್ಕೆ ಒತ್ತಡ ಶುರುವಾಗ್ತಾ ಇದ್ದಂತೆ ತನಿಖೆಯ ವೇಗ ಚುರುಕು ಪಡೆದಿದೆ. ಆಕಾಂಕ್ಷಾ ಸಾವಿನ ಕೇಂದ್ರ ಬಿಂದುವೆ ಪ್ರೊಫೆಸರ್ ಮ್ಯಾಥ್ಯೂ. ಆಕಾಂಕ್ಷಾ ಸತ್ತ ದಿನವೇ ಮೊಬೈಲ್ ಸ್ವಿಚ್ ಆಫ್ ಮಾಡಿಕೊಂಡು ತಲೆಮರೆಸಿಕೊಂಡಿದ್ದ ಈತನನ್ನ ಕೊನೆಗೂ ಬಂಧಿಸಲಾಗಿದೆ. ತೀವ್ರ ವಿಚಾರಣೆಗೊಳಪಡಿಸಿದ ಪೊಲೀಸರು ಒಂದಿಷ್ಟು ಮಾಹಿತಿ ಕಲೆ ಹಾಕಿದ್ದಾರೆ. ಆಕಾಂಕ್ಷಾ ಸಾಯೋ ಮುನ್ನಾ ದಿನ ಪ್ರೊಫೆಸರ್ ಮನೆಗೆ ಹೋಗಿದ್ದಳಂತೆ. ಅಲ್ಲೂ ಮದುವೆ ವಿಷಯಕ್ಕೆ ಜಗಳ ಮಾಡಿದ್ಲಂತೆ. ನಂತರ ಶನಿವಾರ ಕಾಲೇಜಿಗೆ ಬಂದಾಗ್ಲೂ ಮ್ಯಾಥ್ಯೂ ಜೊತೆ ಗಲಾಟೆ ಮಾಡಿದ್ದಾಳೆ. ಇದೇ ಹೊತ್ತಲ್ಲೇ ತಾನು ಮಾಡಿಕೊಡ್ತೀನಿ ಅಂತ ಮೆಸೇಜ್ ಮಾಡಿರೋದು ಕೂಡ ತನಿಖೆಯಲ್ಲಿ ಪತ್ತೆಯಾಗಿದೆ. ಆಕಾಂಕ್ಷಾ ಹಾಗೂ ಮ್ಯಾಥ್ಯೂ ನಡುವೆ ಲವ್ವಿ ಡಬ್ಬಿ ಇತ್ತು ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗ್ತಿದೆ. ಇದೇ ಕಾರಣಕ್ಕೆ ಸೂಸೈಡ್ ಮಾಡ್ಕೊಂಡ್ಲಾ ಅನ್ನೋ ಅನುಮಾನವೂ ದಟ್ಟವಾಗ್ತಿದೆ. ಆದ್ರೆ ಕಾಲೇಜಿನ ಸಿಸಿಟಿವಿ ಫುಟೇಜ್ಗಳನ್ನ ಪೊಲೀಸರು ಕೊಡ್ತಿಲ್ವಂತೆ. ಕಾಲೇಜಿನ ಒಳಗಡೆ ಓಡಾಡೋ ದೃಶ್ಯಗಳನ್ನ ಮಾತ್ರ ತೋರಿಸಿದ್ದಾರೆ. ಆದ್ರೆ ಕೆಳಗೆ ಬೀಳುವುದಾಗ್ಲಿ ಮಹಡಿ ಮೇಲೆ ಹೋಗೋದಾಗಲಿ ಇದ್ಯಾವ ದೃಶ್ಯದ ಸಿಸಿಟಿವಿಯನ್ನು ನೀಡುತ್ತಿಲ್ವಂತೆ. ನಾಳೆ ಆಕಾಂಕ್ಷಾ ಮೃತದೇಹ ಧರ್ಮಸ್ಥಳಕ್ಕೆ ತರಲಿದ್ದು ಮಲಯಾಳಿ ಸಂಪ್ರದಾಯದಂತೆ ಅಂತ್ಯಕ್ರಿಯೆ ನೆರವೇರಿಸಲಿದ್ದಾರೆ. ಒಟ್ನಲ್ಲಿ ಏರೋನಾಟಿಕ್ ಎಂಜಿನಿಯರ್ ಸಾವು ನಿಗೂಢವಾಗಿಯೇ ಉಳಿದಿದ್ದು ಪೊಲೀಸರ ತನಿಖೆ ನಂತರವಾದರೂ ಅಸಲಿ ಸತ್ಯ ಹೊರ ಬೀಳುತ್ತಾ ಕಾದು ನೋಡಬೇಕು. ಕಿಶನ್ ಶೆಟ್ಟಿ, ನ್ಯೂಸ್ 18 ಮಂಗಳೂರು.